ಟೈಟ್ಲ್ ಏನ್ ಕೊಟ್ಟಿದ್ದೀವಿ? ನಮಸ್ಕಾರ, ಈ ದಿನ ಸ್ವಾಗತ. ನಾನು GM ಪವಿತ್ರ. ಡಿಸೆಂಬರ್ 9 ಮತ್ತು 11ಕ್ಕೆ 2 ಹಂತದಲ್ಲಿ ಕೇರಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಿತ್ತು. ಡಿಸೆಂಬರ್ 13ಕ್ಕೆ ಫಲಿತಾಂಶ ಬರುತ್ತೆ. ಫಲಿತಾಂಶ ನಿಜವಾಗ್ಲೂ ಒಂದಿಷ್ಟು ಜನರಿಗೆ ಶಾಕಿಂಗ್ ಕೂಡ ಆಗಿತ್ತು ಅಂತ ಅನ್ಸುತ್ತೆ. ಬಹುತೇಕ 1 ದಶಕದಿಂದ ಅಧಿಕಾರದಲ್ಲಿದ್ದಂತಹ ಪಿಣರಾಯಿ ವಿಜಯನ್ ನೇತೃತ್ವದ LDF ಮೈತ್ರಿಕೂಟಕ್ಕೆ ಚುನಾವಣೆ ತೀವ್ರ ಹಿನ್ನಡೆಯಾಗಿತ್ತು. ಜೊತೆಗೆ UDF ಏನೋ ಗೆಲ್ಲಬಹುದು ಅಂತ ಅನ್ಕೊಂಡಿದ್ರು ಸಹ ಬಿಜೆಪಿ ಈ ಮಟ್ಟಿಗೆ ತನ್ನ ಪ್ರದರ್ಶನವನ್ನ ತೋರಿಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಎರಡು ಮೈತ್ರಿಕೂಟಗಳು. ಆದ್ರೆ ಬಿಜೆಪಿ ಒಳ್ಳೆ ಪ್ರದರ್ಶನವನ್ನ ತೋರಿಸುತ್ತೆ. ಹಾಗಾದ್ರೆ LDF ಸೋತಿದ್ದೆಲ್ಲಿ? ಹೇಗೆ ಈ ಚುನಾವಣೆ ಅವರಿಗೆ ವಿರೋಧವಾಗಿ ಅಥವಾ ವಿರುದ್ಧವಾಗಿ ಅಥವಾ ಹಿನ್ನಡೆಗೆ ಕಾರಣ ಆಯ್ತು? ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ CPM ನ ಮುಖಂಡರಾಗಿರುವಂತಹ GN ನಾಗರಾಜ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ. ಈ ದಿನ ಧನ್ಯವಾದಗಳು. ನಮಸ್ತೆ ಸರ್. ಈಗ ಮೊದಲನೇದಾಗಿ ಕೇರಳದ ತಿರುವನಂತಪುರಂ ಮಾತ್ರ ಬಿಜೆಪಿ ಅತ್ಯಧಿಕ ಬಹುಮತವನ್ನ ಪಡ್ಕೊಂಡಿದೆ. ಅಲ್ಲಿನ ಜನ ಈ ಕಡೆ ಆಡಳಿತ ಪಕ್ಷವನ್ನು ಬಿಟ್ಟು ಆ ಕಡೆ ವಿರೋಧ ಪಕ್ಷವನ್ನು ಬಿಟ್ಟು ಬಿಜೆಪಿ ಕಡೆ ಮುಖ ಮಾಡಿದ್ ಯಾಕೆ ಅಂತ? ಇದು ಒಂದು ನಮ್ಮ ದೇಶದ ಒಳಗಡೆ ಮೋದಿ ಮಡಿಲ ಮಾಧ್ಯಮಗಳು ಅಥವಾ ಮೋದಿ ಬಿಸಾಕುವ ಎಂಜಲನ್ನು ತಿಂದು ಬಾಯಿ ಬಿಡುವ ಮಾಧ್ಯಮಗಳು ಅಂತ ಕೂಡ ಅದನ್ನು ವಿವರಿಸೋದು ಇನ್ನೂ ಪಕ್ಕ ಅಂತ ಕಾಣಿಸ್ತದೆ. ಅವರು ಹುಟ್ಟಿಸಿರುವಂಥ ಕಥೆ ಇದೆ. ಅದರಲ್ಲಿ ಪ್ರಧಾನಿ ಮಂತ್ರಿ ಮೋದಿಯವರೇನೇ ಅವರು ತಮ್ಮ ಟ್ವೀಟ್ಗಳ ಮೂಲಕ ಇದಕ್ಕೆ ಡೈರೆಕ್ಷನ್ ಕೊಟ್ಟು ಈ ಒಂದು ಸಂಕತನವನ್ನು ಹುಟ್ಟಿಸೋದಕ್ಕೆ, ನೆರೆಟಿವ್ನ ಹುಟ್ಟಿಸೋದಕ್ಕೆ ಅವರೇನೆ ಕ್ಯಾಪ್ಟನ್ ಆಗಿದ್ದಾರೆ. ಈ ಸುಳ್ಳು ಇದಕ್ಕೆ ಸಂಬಂಧಪಟ್ಟಂಗೆ ತಿರುವನಂತಪುರದಲ್ಲಿ ಗೆದ್ದು ಬಿಟ್ಟಿದ್ದೀವಿ, ಇಡೀ ಕೇರಳದಲ್ಲೇನೆ ಭಾರಿ ದೊಡ್ಡ ಬಿಜೆಪಿಯ ಮುನ್ನಡೆ, ಹಾ ಹೂ ಅಂತ ಹೇಳಿ ಏನು ಅಬ್ರ ನಡೀತಾ ಇದೆ, ಆ ಒಂದು ನೆರೆಟಿವ್, ಆ ನೆರೆಟಿವ್ನ ಮೋದಿಯೇ ಮುಖ್ಯಸ್ಥನಾಗಿ ಎಲ್ಲ ತಮ್ಮ ಮಡಿಲ ಮಾಧ್ಯಮಗಳನ್ನ ಕಟ್ತಾ ಇರುವಂತ ಒಂದು ನೆರೆಟಿವ್ ಇದು. ಯಾಕೆ ಅಂತ ಹೇಳಕ್ ಬಯಸ್ತೀನಿ. ಒಂದು ಬಾರಿ ಮೊಟ್ಟ ಮೊದಲ ಪ್ರಶ್ನೆ ಏನು ಅಂತಂದ್ರೆ, ಮೊಟ್ಟ ಮೊದಲ ಫ್ಯಾಕ್ಟ್ ಏನು ಅಂತಂದ್ರೆ, ತಿರುವನಂತಪುರದಲ್ಲಿ ಅವರು ಸ್ಥಾನಗಳನ್ನ ಹೆಚ್ಚು ಕಿತ್ಕೊಂಡಿದ್ದಾರೆ. ಸ್ಥಾನಗಳನ್ನ ಹೆಚ್ಚು ಕಿತ್ಕೊಂಡಿದ್ದಾರೆ ಅಂತಂದ್ರೂ ಕೂಡ ಅವರ ಮತ ಏನಿದೆ CPM ಗಳಿಸಿದ ಮತಕ್ಕಿಂತ ಕಡಿಮೆ ಇದೆ. ತಿರುವನಂತಪುರ ನಗರ ಇದು ಕಾರ್ಪೊರೇಷನ್ನ ವ್ಯಾಪ್ತಿಯ ಒಳಗಡೆ ಅವರು CPMಗಿಂತನೂ ಕೂಡ ಮತಗಳನ್ನು ಕಡಿಮೆ ಗಳಿಸಿದ್ದಾರೆ. ನಾವು CPMನಿಂದ ಮತ್ತು ಯಾರೇ ಆಗಲಿ ವಾಸ್ತವವಾಗಿ ಇದನ್ನು ಲೆಕ್ಕ ಹಾಕ್ಬೇಕಾದ್ರೆ ಈ ಸ್ಥಾನಗಳ ಮೇಲೆ ಲೆಕ್ಕ ಹಾಕಿದಾಗ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಯ ತೀವ್ರವಾದಂಥ ಕೊರತೆಗಳ ಕಾರಣವಾಗಿ ಈ ರೀತಿಯ ಫಲಿತಾಂಶಗಳು ಬರ್ತವೆ. ಆದರೆ ನಮ್ಮ ಇದೇನಿದೆ, ಮತಗಳು ಜಾಸ್ತಿ ಆಗಿದ್ದಾವೆ. ಅದು ಬಿಜೆಪಿಗಿಂತ ಹೆಚ್ಚು ಮತಗಳು ಪಡ್ಕೊಂಡಿದ್ದೀವಿ. ಕಾಂಗ್ರೆಸ್ಗಿಂತನೂ ಕೂಡ ಬಹಳ ಹೆಚ್ಚು ಮತಗಳು ಪಡ್ಕೊಂಡಿದ್ದೀವಿ. ಸುಮಾರು ಬಿಜೆಪಿಗೂ ಕೂಡ ನಮಗೂ ಈ ಕಾರ್ಪೊರೇಷನ್ನ ವ್ಯಾಪ್ತಿಯ ಒಳಗಡೆ ಒಂದು 4-5 ಸಾವಿರ ಮತಗಳು ನಾವು ಹೆಚ್ಚಿಗೆ ಪಡ್ಕೊಂಡಿದ್ದೀವಿ. ಕಾಂಗ್ರೆಸ್ಗೆ ಹೋಲಿಸಿದ್ರೆ ಸುಮಾರು 40-45 ಸಾವಿರ ಹೆಚ್ಚಿಗೆ ಮತಗಳು ಪಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಅಂಕಿಅಂಶಗಳನ್ನು ಕೂಡ ಕರಾರುವಾಕ್ಕಾಗ್ಬೇಕಾದ್ರೆ ನಾನು ಕೊಡ್ಬೋದು, ನನ್ನ ಹತ್ರ ಇದೆ. ಆಯ್ತಾ? ಇದು ಒಂದು ಫ್ಯಾಕ್ಟ್, ಇದು ಒಂದು ಅಂಕಿಅಂಶ ನಾನು ನಿಮ್ಮ ಹೇಳ್ತಾ ಇರೋದು. ಇನ್ನೊಂದು ಅಂಕಿಅಂಶ ಏನಂತಂದ್ರೆ, ಹಿಂದಿನ ಲೋಕಸಭಾ ಚುನಾವಣೆ ಇದೆಯಲ್ಲ, ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏನ್ ಮತಗಳು ಗಳಿಸ್ತು ಅದೇ ತ್ರಿವೇಂದ್ರಂನಲ್ಲಿ, ಅದಕ್ಕಿಂತನೂ ಕೂಡ ವಿಪರೀತವಾಗಿ ಕಡಿಮೆ ಗಳಿಸಿದೆ ಈ ಚುನಾವಣೆಯಲ್ಲಿ. ಮತ್ತೆ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ CPM ಏನ್ ಮತ ಗಳಿಸ್ತೋ ಅದಕ್ಕಿಂತ ಹೆಚ್ಚು ಮತಗಳನ್ನ ಗಳಿಸಿದೆ CPM. ಇದು ವಾಸ್ತವದ ಅಂಕಿಅಂಶಗಳು. ಓಕೆ ಸರ್. ಈಗ ಮತ್ತೊಂದು ವಿಚಾರ, ಈಗ ಈ ಹಿಂದೆ ವಕ್ಫ್ ಬೋರ್ಡ್ ವಿಚಾರವಾಗಿ ಒಂದಿಷ್ಟು ಗಲಾಟೆಗಳಾಗಿತ್ತು. ಸುಮಾರು 500ಕ್ಕೂ ಹೆಚ್ಚು ಕುಟುಂಬಗಳು ವಕ್ಫ್ ಬೋರ್ಡ್ ತಮ್ಮ ಆಸ್ತಿಗಳನ್ನ ಒತ್ತುವರಿ ಮಾಡ್ಕೊಂಡಿದೆ ಅಂತ ಅನ್ಕೊಂಡು 500ಕ್ಕೂ ಹೆಚ್ಚು ಕುಟುಂಬಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಈ ವಕ್ಫ್ ಬೋರ್ಡ್ ವಿಚಾರ ಏನಾದ್ರೂ ಬಿಜೆಪಿಗೆ ಗೆಲುವಿನ ಹಾದಿಗೆ ಸುಲಭ ಮಾಡ್ಕೊಡ್ತಾ ಅಂತ? ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳೋಕೆ ಬಯಸ್ತೀನಿ. ಏನಂತಂದ್ರೆ, ಈ ಎಲ್ಲ ಸ್ಪೆಸಿಫಿಕ್ ವಿಷಯಗಳಿಗೆ ಹೋಗೋದಕ್ಕೆ ಮೊದಲು ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯ ನಾನು ಹೇಳಕ್ ಬಯಸ್ತೀನಿ. ಈ ಚುನಾವಣೆಗಳನ್ನ
ಅಥವಾ ಯಾವುದೇ ಚುನಾವಣೆಗಳನ್ನ, ಯಾವುದೇ ರಾಜ್ಯದ ಚುನಾವಣೆಗಳನ್ನ ನಾವು ನೋಡ್ಬೇಕಾದ್ರೂ ಅದಕ್ಕೊಂದು ಪರ್ಸ್ಪೆಕ್ಟಿವ್ ಬೇಕು. ಇಡೀ ನಮ್ಮ ದೇಶ ಮಟ್ಟದ ರಾಷ್ಟ್ರವ್ಯಾಪಿ ಆಗಿರುವಂಥ ಒಂದು ಪರ್ಸ್ಪೆಕ್ಟಿವ್. ಏನಪ್ಪ ಇವತ್ತಿನ ಪರ್ಸ್ಪೆಕ್ಟಿವ್ ಅಂತಂದ್ರೆ, ಇವತ್ತಿನ ಅಜೆಂಡಾ, ಇವತ್ತಿನ ನಮ್ಮ ದೇಶದ ಯಾವುದೇ ಚುನಾವಣೆ ಒಳಗಡೆ ಬರುವಂಥ ಪ್ರಧಾನ ಪ್ರಶ್ನೆ ಏನು ಅಂತ, ಪ್ರಧಾನ ಅಜೆಂಡಾ, ಪ್ರಧಾನ ಪ್ರಶ್ನೆ ಏನು? ಆ ಪ್ರಧಾನ ಪ್ರಶ್ನೆ ಏನಂತಂದರೆ, ಈಗ ಸುಮಾರು 11 ವರ್ಷದಿಂದ, ಅಂದರೆ ದೆಹಲಿಯಲ್ಲಿ BJP RSS ಕೂಟ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಇರುವಂಥ ಪ್ರಧಾನ ಪ್ರಶ್ನೆ ಅಂತ ಅಂದಾಗ ಸೆಕ್ಯುಲರಿಸಮ್ ಮತ್ತು ಕಮ್ಯುನಲಿಸಮ್ನ ನಡುವಿನ ಸಂಘರ್ಷ. ಕಮ್ಯುನಲಿಸಮ್ನ ಹಿಮ್ಮೆಟ್ಟಿಸ್ಬೇಕು, ಸೆಕ್ಯುಲರಿಸಮ್ ಉಳಿಸ್ಕೋಬೇಕು ಅನ್ನುವಂಥ ಬಹಳ ದೊಡ್ಡ ಪ್ರಮಾಣದ ಪ್ರಜಾಸತ್ತಾತ್ಮಕ ಅಭಿಪ್ರಾಯ ಏನಿದೆ ಅದಕ್ಕೂ, ಮತ್ತೆ ಹಿಂದೂ ರಾಷ್ಟ್ರವನ್ನು ಸ್ಥಾಪಿಸಬೇಕು, ಕೋಮು ಗಲಭೆ ಎಬ್ಬಿಸ್ಬೇಕು, ಕೋಮು ದ್ವೇಷ ಎಬ್ಬಿಸ್ಬೇಕು ಅನ್ನೋದಕ್ಕೂ ಇರುವಂಥ ಸಂಘರ್ಷ. ಈ ಸಂಘರ್ಷದ ಒಂದು ಬಹಳ ಪ್ರಮುಖವಾದಂಥ ಒಂದು ಸಂಘರ್ಷ ಇಡೀ ದೇಶದಲ್ಲಿ ನಡೀತಾ ಇದೆ. ಅದು ಇಡೀ ದೇಶದ ಒಳಗಡೆ ಭಾರಿ ದೊಡ್ಡ ಪ್ರಮಾಣದ ಒಳಗಡೆ ಅಲ್ಪಸಂಖ್ಯಾತರ ಮೇಲೆ ಪ್ರಭಾವ ಬೀರಿದೆ. ಅದು ಕರ್ನಾಟಕದಲ್ಲೂ ಹೌದು, ಬೇರೆ ಕಡೆನೂ ಹೌದು. ಅಲ್ಪಸಂಖ್ಯಾತರು ಈ ರೀತಿಯಾಗಿ ದೇಶದ ಮಟ್ಟದಲ್ಲಿ ಸೆಕ್ಯುಲರಿಸಮ್ನ ಯಾರು ಇವತ್ತು ದೇಶವ್ಯಾಪಿಯಾದಂಥ ಶಕ್ತಿ ಇದೆ ಸೆಕ್ಯುಲರಿಸಮ್ನ ಉಳಿಸ್ಕೊಳ್ಳೋಕ್ಕೆ ಅನ್ನೋದನ್ನ ಅನುಸರಿಸಿ ಮತ ಹಾಕ್ತಿದ್ದಾರೆ. ಅದು ಕರ್ನಾಟಕದಲ್ಲಿ ಮೊನ್ನೆ ಸಿದ್ದರಾಮಯ್ಯನವರ ಸರ್ಕಾರ ಗೆಲ್ಲೋದಕ್ಕೂ ಕೂಡ ಅದು ಬಹಳ ಪ್ರಮುಖವಾದಂತ ಅಂಶ ಆಯಿತು ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತ. ಹಾಗಾದ್ರೆ ಕೇರಳದಲ್ಲಿ ಬಿಜೆಪಿಯ ಕೋಮುವಾದ ಕೆಲಸ ಮಾಡ್ತಾ ಇದೆಯಾ? ಈ ಸಂದರ್ಭದಲ್ಲಿ ಅಲ್ಲಿ ಕೇರಳದ ಒಳಗಡೆ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರು ಇದಕ್ಕೆ ಈ ಒಂದು ಚರ್ಚೆ ಅಥವಾ ಈ ಒಂದು ಪ್ರಶ್ನೆ ಏನಿದೆ ಆ ಪ್ರಶ್ನೆಯ ಆಧಾರದ ಮೇಲೆ ತೀರ್ಮಾನವನ್ನು ತಗೊಳ್ತಾ ಇದ್ದಾರೆ ಅನ್ನೋದು ಒಂದು. ಅದರಲ್ಲಿ ಒಂದು ಮುಖ್ಯವಾದಂಥ ಅಂಶ ಏನಂತಂದರೆ, ಕೇರಳದ ಒಳಗಡೆ ಮುಸ್ಲಿಂ ಸಮುದಾಯದಲ್ಲಿ ಹಾಗೂ ಕೂಡ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಕೂಡ ಇವರೇನಿದ್ದಾರೆ ಸಾಮಾನ್ಯ ಜನ, ದುಡಿಯುವ ಜನ, ಬಡ ಜನ, ಅವರು ಸಮಾನತೆಯ ಪ್ರಶ್ನೆಯ ಮೇಲೆ, ಸಮಾನತೆಯ ಪ್ರಶ್ನೆ, ಬದುಕಿನ ಪ್ರಶ್ನೆ ಮತ್ತು ಆರ್ಥಿಕ ಪ್ರಶ್ನೆಗಳ ಆಧಾರದ ಮೇಲೆ ಅಲ್ಲಿ ಎಡ ಪ್ರಜಾಸತ್ತಾತ್ಮಕ ರಂಗಕ್ಕೆ LDFಗೆ ಮತಗಳನ್ನ ಚಲಾಯಿಸ್ತಾ ಬಂದಿದ್ದಾರೆ. ಭಾರಿ ಗಣನೀಯವಾದ, ದೊಡ್ಡ ಸಂಖ್ಯೆನಲ್ಲದೆ ಇದ್ರು ಗಣನೀಯವಾದಂಥ ಸಂಖ್ಯೆನಲ್ಲಿ ಚಲಾಯಿಸ್ತಾ ಬಂದಿದ್ರು. ಆದರೆ ಈ ಮೊನ್ನೆಯ ಲೋಕಸಭಾ ಚುನಾವಣೆ ಮತ್ತು ಅದರ ನಂತರದ ಪರಿಸ್ಥಿತಿಯಲ್ಲಿ ಅವರ ಮನಸ್ಥಿತಿ ಈ ಒಂದು ಸೆಕ್ಯುಲರಿಸಮ್ ವರ್ಸಸ್ ಕಮ್ಯುನಲಿಸಮ್ ಅನ್ನೋಂಥ ಸಂದರ್ಭದಲ್ಲಿ ಆಯ್ಕೆ ನಮ್ಗೆ ಯಾವುದು ಅಂತ ಆಯ್ಕೆ ಮಾಡ್ಕೊಳ್ಳಕ್ಕೆ ಹೊರಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿಯ ಕೋಮುವಾದ ಕೆಲಸ ಮಾಡ್ತಾ ಇದೆಯಾ ಸರ್? ಅವರ ಮತಗಳು LDFಗೆ ಕಡಿಮೆ ಆಗಿದ್ದಾವೆ. ಇದು ಮುಖ್ಯವಾದ ವಿಷಯ, ಆಯ್ತಾ? ಮತ್ತೆ ಅದರ ಜೊತೆಯಲ್ಲಿ ಕೇರಳದ ಒಳಗಡೆ LDF ಮತ್ತು UDFಗಳ ನಡುವೆನೇ ಪ್ರಧಾನ ಸಂಘರ್ಷ ಇರೋದ್ರಿಂದ ಮತ್ತು ಬಿಜೆಪಿಯ ಕೋಮುವಾದದ ಪ್ರವೇಶ ಮಾಡುವ ಪ್ರಯತ್ನ ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಇಲ್ಲಿವರೆಗೂ ಕೂಡ ಅದು ಹೆಚ್ಚು ಯಶಸ್ಸನ್ನು ಗಳಿಸದೇ ಇರುವಂಥ ಹಿನ್ನೆಲೆಯಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರು ಇಡೀ ದೇಶದ ಒಳಗಡೆ ಏನು ಅವರ ಮನಸ್ಥಿತಿ ಇದೆ ಇವತ್ತು, ಅದಕ್ಕೆ ತಕ್ಕಂತೆ ಅವರು ಮತವನ್ನು ಹಾಕ್ತಿದ್ದಾರೆ ಅನ್ನೋದು ಒಂದು ಮುಖ್ಯ ಪ್ರಶ್ನೆ. ಮತ್ತೆ ಈ ಚುನಾವಣೆಯಲ್ಲಿ ಬಿಜೆಪಿ ಬಹಳ ಗೆದ್ಬಿಟ್ಟಿದೆ ಅಂತ ಏನ್ ಹೇಳ್ತಿದ್ದಾರೆ, ಹಂಗೇನು ಇಲ್ಲ. ಅವರು ನೋಡ್ತಾ ಇದೆ ಬಿಜೆಪಿ ಇದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ 5 ವರ್ಷದ ಹಿಂದೆ ನಡೀತು. ಅದರಲ್ಲಿ ಬಿಜೆಪಿ ಇದನ್ನು ಯಶಸ್ಸನ್ನು ಗಳಿಸಿತ್ತು. ಈ ಬಾರಿ ಬಿಜೆಪಿಗೆ ವಕ್ಫ್ ಬೋರ್ಡ್ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ವಕ್ಫ್ ಬೋರ್ಡ್ ವಿಚಾರ ಏನಾದ್ರೂ ಬಿಜೆಪಿಗೆ ಸಹಾಯ ಮಾಡ್ತಾ? ಪ್ರಶ್ನೆ ಏನಿದೆ, ನಾನು ಹೇಳ್ತಿರೋ ಪ್ರಶ್ನೆ ಬೇರೆ, ನೀವು ಕೇಳ್ತಿರೋ ಪ್ರಶ್ನೆ ಬೇರೆ. ನಾನು ಹೇಳ್ತಿರೋ ವಿಷಯ, ಹಿಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಪಡೆದಂತ ಯಶಸ್ಸು ಮತ್ತೆ ಈ ಬಾರಿಯ ಸ್ಥಳೀಯ ಸಂಸ್ಥೆಯಲ್ಲಿ ಬಿಜೆಪಿ ಪಡೆದಂತ ಯಶಸ್ವಿನ ನಡುವೆ ಬಹಳ ವ್ಯತ್ಯಾಸ ಇಲ್ಲವೇ ಇಲ್ಲ. ಒಂದು 3 ಅಥವಾ 4% ಜಾಸ್ತಿ ಆಗಿದೆ ಅನ್ನೋದು ಬಿಟ್ರೆ ಇನ್ನು ಉಳಿದಂತೆ ಯಾವ ಹೆಚ್ಚಿನ ಯಶಸ್ಸನ್ನು ಅದು ಪಡ್ಕೊಂಡಿಲ್ಲ. ಇದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಅಂಶ. ಇನ್ನ ವಕ್ಫ್ ಬೋರ್ಡ್ ಮತ್ತೆ ಬೇರೆ ಅನೇಕ ಪ್ರಶ್ನೆಗಳಿದ್ದಾವೆ. ಅವು ಎಲ್ಲವೂ ಕೂಡ ಈ ಸೆಕ್ಯುಲರಿಸಮ್ ವರ್ಸಸ್ ಕಮ್ಯುನಲಿಸಮ್ ಅನ್ನೋ ಪ್ರಶ್ನೆಗಳ ಮುಂದೆ ಗೌಣ ಆಗಿದೆ ಅನ್ನೋದು ಒಂದ್ ಕಡೆಗೆ,
ಮತ್ತೆ ವಕ್ಫ್ ಬೋರ್ಡಿನ ಪ್ರಶ್ನೆಯನ್ನು ಕೂಡ ನಮ್ಮ ಎಡ ಪ್ರಜಾಸತ್ತಾತ್ಮಕ ರಂಗದ ಆಡಳಿತ ಅಲ್ಲಿ ಕಾನೂನು ಏನಿದೆಯೋ ಕಾನೂನಿನ ಪ್ರಕಾರ ಯಾವ ರೀತಿಯಾಗಿ ಯಾರಿಗೆ ನ್ಯಾಯ ಸಲ್ಲಬೇಕಾಗಿದೆಯೋ ಆ ಪ್ರಕಾರ ನಡ್ಕೊಂಡಿದೆ. ಹಂಗಂತ ಹೇಳಿ ಆ ಕಾನೂನಿನ ಬಿಟ್ಟು ಯಾರಿಗೂ ಕೂಡ ಸವಲತ್ತುಗಳು ಕೊಡೋದಕ್ಕೆ ಹೋಗಿಲ್ಲ. ಅಂದ್ರೆ ಈಗ ನಿಮ್ಮ ಮಾತಿನ ಸಾರಾಂಶ, ಬಿಜೆಪಿ ತನ್ನ ಕೋಮುವಾದದ ಮೂಲಕ ಕೇರಳದಲ್ಲಿ ಕಣ್ತೆರೆದು ನೋಡೋಕೆ ಅಥವಾ ಮೊದಲೇ ಹೆಜ್ಜೆ ಇಡೋಕೆ ಶುರು ಮಾಡಿದೆ ಅಂತನಾ? ಅದು ಇದಕ್ಕಿಂತ ಮೊದಲೇನೆ ಆಗ್ಬಿಟ್ಟಿದೆ. ಇದಕ್ಕಿಂತ ಮೊದಲೇನೆ ಅವರು MP ಗೆದ್ದಿದ್ರು. ಒಂದು ತಿರುವನಂತಪುರದಲ್ಲಿ ಅವರ ಒಂದು MP ಸ್ಥಾನ ಗೆದ್ದಿದ್ರು. ಆ MP ಸ್ಥಾನ ಕಳ್ಕೊಂಡಿದ್ದಾರೆ ಈಗ. ಆಯ್ತಾ? ಆ ತಿರುವನಂತಪುರದ MP ಸ್ಥಾನ ಏನಿದೆ ಅದನ್ನು ಕಳ್ಕೊಂಡಿದ್ದಾರೆ. ಆದ್ರೆ ಈ ಚುನಾವಣೆಯಲ್ಲಿ ಬಂದಿರುವಂತ ಸಮಸ್ಯೆ ಏನು ಅಂತಂದ್ರೆ, ಕಾಂಗ್ರೆಸ್ನ ಶಶಿ ತರೂರ್ ಬಿಜೆಪಿ ಜೊತೆ ಕೈ ಜೋಡಿಸಿರೋದು. ಅದು ತಿರುವನಂತಪುರದಲ್ಲಿ ಗೆದ್ದಿರುವಂತಹ ಶಶಿ ತರೂರ್ MP ಆಗಿ ಗೆದ್ದಿರುವಂತಹ ಶಶಿ ತರೂರ್ ಅವರು ಜನರಿಗೆ ದ್ರೋಹ ಬಗೆದಿರೋದು. ಯಾವ ಜನರ ಮತಗಳನ್ನ ಗಳಿಸಿ, ಯಾವ ಜಾತ್ಯತೀತ ಮನಸ್ಕ ಜನಗಳ ಮತಗಳನ್ನ ಗಳಿಸಿ ಅವರು ಗೆದ್ದಿದ್ರೋ ಅದಕ್ಕೆ ದ್ರೋಹ ಬಗೆದು ಅವರು ಬಿಜೆಪಿಯ ಜೊತೆಯಲ್ಲಿ ಕೈ ಜೋಡಿಸ್ತಾ ಇರೋದೈತಲ್ಲ, ಇದು ಇವತ್ತು ತಿರುವನಂತಪುರದಲ್ಲಿ ಶಶಿ ತರೂರ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಬಿಜೆಪಿಗೆ ಯಾಕೆ ಕೈ ಜೋಡಿಸ್ಬೇಕು ಅಂತ, ಕೈ ಜೋಡಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಏನಾದ್ರೂ ಇದೆಯಾ ಅಥವಾ ಇದು ಬರೀ ಆರೋಪನ? ದಿವಸ ಬೆಳಗಿಂದ ಸಂಜೆವರೆಗೆ ಇಡೀ ಹಿಂದಿನ 5-6 ತಿಂಗಳುಗಳಲ್ಲಿ ಅವರು ತಮ್ಮ ಪಕ್ಷದ ನಿರ್ದೇಶನಗಳ ವಿರುದ್ಧವಾಗಿ ಮೋದಿಯನ್ನ ಹೊಗಳ್ತಾ, ಮೋದಿಯನ್ನ, ಬಿಜೆಪಿಯನ್ನ, RSS ಕೂಡ ಶ್ಲಾಘನೆ ಮಾಡ್ತಾ, ಹೈಕಮಾಂಡ್ ಗಮನಿಸ್ತಾ ಇಲ್ವಾ? ಹೇಳಿಕೆಗಳು ಬೇಕಾದಷ್ಟಿದಾವೆ. ತಮ್ಮ ಪಕ್ಷದ ನಿರ್ದೇಶನವನ್ನ ಅವರು ವಿರೋಧಿಸಿ ಯಾವ ಸಭೆಗಳಲ್ಲಿ ಭಾಗವಹಿಸಬಾರದು ಅಂತ ಹೇಳಿ ಕಾಂಗ್ರೆಸ್ ನಿರ್ದೇಶನ ಕೊಟ್ಟಿದೆಯೋ ಆ ಸಭೆಗಳಲ್ಲಿ ಭಾಗವಹಿಸೋದು, ಮತ್ತೆ ಅದರದ ಕಾಂಗ್ರೆಸ್ನ ನಾಯಕತ್ವ ಏನಿದೆ ಆ ಕಾಂಗ್ರೆಸ್ನ ನಾಯಕತ್ವಕ್ಕೆ ಬಿಜೆಪಿ ಪುರಸ್ಕರಿಸ್ತೇನೆ ಕೇವಲ ತರೂರ್ನ ಕಾಂಗ್ರೆಸ್ನ ರೆಪ್ರೆಸೆಂಟೇಟಿವ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ, ರಾಹುಲ್ ಗಾಂಧಿನಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನಾಗ್ಲಿ ಅವ್ರನ್ನ ಬೇಕಂತಲೇ ಹಿಂದೆ ನೂಗ್ತಾ ಇರುವಂತ ಈ ಕೆಲಸ ಇದೆಯಲ್ಲ, ಅದೆಲ್ಲ ಸಾಕ್ಷಿಗಳಿದಾವೆ, ಬೇಕಾದಷ್ಟು ಸಾಕ್ಷಿಗಳಿದಾವೆ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಗಮನಿಸ್ತಾ ಇಲ್ವಾ? ಗಮನಿಸಿದ್ದಾರೆ. ಆದ್ರೆ ಪ್ರಶ್ನೆ ಇರೋದೇನಂದ್ರೆ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ತಗೊಳಕ್ ಹೋಗಿಲ್ಲ. ಅವರು ಶಶಿ ತರೂರ್ ಮೇಲೆ ಆಕ್ಷನ್ ತಗೋಬೇಕು, ಅವ್ರನ್ನ ಪಕ್ಷದಿಂದ ಹೊರಹಾಕಬೇಕು, ಪಕ್ಷದಿಂದ ಹೊರಹಾಕಬೇಕು. ಅದನ್ನ ಯಾಕೆ ಅವ್ರು ಮಾಡಿಲ್ಲ ಅಂತ ಅನ್ನೋದನ್ನ ಕಾಂಗ್ರೆಸ್ನವ್ರು ಕೇಳ್ಬೇಕು, ನನ್ನ ಕೇಳಿ ಪ್ರಯೋಜನ ಇಲ್ಲ ಅಲ್ವಾ? ಅಲ್ಲ, ನಿಮ್ಮ ಪ್ರಕಾರ ಏನಾಗ್ತಾ ಇರ್ಬೋದು ಅಂತ. ಈಗ ಶಶಿ ತರೂರ್ ಆದ್ರೂ ಸಹ ಕಾಂಗ್ರೆಸ್ ಅಲ್ಲಿ ಇಟ್ಕೊಂಡು ಬಿಜೆಪಿಗೆ ಸಪೋರ್ಟ್ ಮಾಡೋದಕ್ಕಿಂತ ಕಾಂಗ್ರೆಸ್ ಅನ್ನ ಬಿಟ್ಕೊಂಡು ಡೈರೆಕ್ಟ್ ಬಿಜೆಪಿಗೆ ಸೇರ್ಕೊಳ್ಬಹುದಲ್ವಾ? ಅವರ ಅನೈತಿಕತೆ, ಶಶಿ ತರೂರು ಎಂತ ಅನೈತಿಕ ಮನುಷ್ಯ ರಾಜಕಾರಣದಲ್ಲಿ ಅನ್ನೋದನ್ನ ಬಾರಿ ಸ್ಪಷ್ಟವಾಗಿ ತಮ್ಮನ್ನು ತಾವೇನೇನೆ ಎಕ್ಸ್ಪೋಸ್ ಮಾಡ್ಕೊತಿದ್ದಾರೆ. ಮತ್ತೆ ಕಾಂಗ್ರೆಸ್ ಕೂಡ ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಆಕ್ಷನ್ ತಗೊಳ್ದೇ ಇರುವಾಗ, ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ನಮಗೆ ಅದರಿಂದ ವಿರುದ್ಧವಾದಂಥ ಪರಿಣಾಮ ಏನಾದರೂ ಆಗ್ತದಾ ಅಂತ ಹೇಳಿ ಹಿಂದೆ ಮುಂದೆ ನೋಡ್ತಾ ಅವಕಾಶವಾದಿತನವನ್ನ ಕಾಂಗ್ರೆಸ್ ಕೂಡ ಪ್ರದರ್ಶನ ಮಾಡ್ತಿದೆ. ಅವರು 2026 ಕೇರಳ ವಿಧಾನಸಭಾ ಚುನಾವಣೆ ನಡೆದ್ರೆ ಸಪೋಸ್ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬರುವಂತ ಸಾಧ್ಯತೆ ಎಷ್ಟಿದೆ? ಅದನ್ನ ಈಗ ಅದ್ರ ಬಗ್ಗೆ ಬಾರಿ ಡೆಫಿನೆಟಿವ್ ಆಗಿ ಏನು ಹೇಳಕ್ಕಾಗಲ್ಲ. ಸಾಮಾನ್ಯವಾಗಿ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿದೆ, ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದಕ್ಕೆ ಮುಂದಿನ ವಿಧಾನಸಭಾ ಚುನಾವಣೆಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂಥ ಒಂದು ಮಾತು ಬಹಳಷ್ಟು ದಿವಸಗಳಿಂದನೂ ಇದೆ. ಆದರೆ ಸ್ಥಳೀಯ ಸಂಸ್ಥೆಗಳ ಒಳಗಡೆ ಚರ್ಚೆಗೆ ಬರುವಂಥ ವಿಷಯಗಳು ಬೇರೆ, ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಚರ್ಚೆಗೆ ಬರುವಂಥ ವಿಷಯಗಳು ಬೇರೆ, ಲೋಕಸಭಾ ಚುನಾವಣೆಗಳಲ್ಲಿ ಜನರ ಮನಸ್ಸನ್ನ ಆವರಿಸಿರುವಂಥ ವಿಷಯಗಳು ಬೇರೆ. ಅಂತ ಸಂದರ್ಭದಲ್ಲಿ ಈ ಒಂದು ಈ ಚುನಾವಣೆಗಳ ಫಲಿತಾಂಶ ವಿಧಾನಸಭಾ ಚುನಾವಣೆಗಳ ಮೇಲೆ ಪ್ರಭಾವ ಬೀರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದೇ ಸಂದರ್ಭದಲ್ಲಿ ಈ ಎರಡರ ನಡುವಿನ ಮುಖ್ಯವಾದಂಥ ಪ್ರಶ್ನೆಗಳು ಬೇರೆ ಬೇರೆ ಆಗೋದ್ರಿಂದ ಫಲಿತಾಂಶ ಈ ಪ್ರಕಾರವೇ ಆಗತ್ತೆ ಅಂತ ಕೂಡ ಹೇಳಕ್ಕಾಗಲ್ಲ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಇದು ಮಾಡಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಮುಂದಕ್ಕೆ ಇನ್ನೂ 1 ವರ್ಷ ಇದೆ.
ಈ ಚುನಾವಣೆಗೂ ಮತ್ತೆ ವಿಧಾನಸಭಾ ಚುನಾವಣೆಗೂ ಮುಂದಕ್ಕೆ 1 ವರ್ಷ ಇದೆ. ಅಲ್ಲಿ LDF ಈಗ ಇವತ್ತೇನೆ ಸಭೆ ಸೇರಿದೆ. LDF ನ ರಾಜ್ಯ ನಾಯಕತ್ವ, ಅಲ್ಲಿ ಸಭೆ CPIM ನ ರಾಜ್ಯ ನಾಯಕತ್ವ, CPI ನ ರಾಜ್ಯ ನಾಯಕತ್ವ ಎರಡೂ ಕೂಡ ಸಭೆ ಸೇರಿದವೆ. ಯಾಕೆ ಹೀಗಾಗಿದೆ, ಯಾವ ಪ್ರದೇಶಗಳಲ್ಲಿ ಯಾರ ಮತಗಳು ಯಾವ ರೀತಿಯಾಗಿ ಬದಲಾವಣೆ ಆಗಿದ್ದಾವೆ ಅನ್ನೋದನ್ನ ಇವತ್ತು ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಇಡೀ ಆ ವಿಶ್ಲೇಷಣೆ ಮಾಡಿ ಅದರಲ್ಲಿ ನಮ್ಮ ಪಕ್ಷಗಳ ನೀತಿಗಳಲ್ಲಿ, ನಿರೂಪಣೆಯಲ್ಲಿ, ಜನರನ್ನ ಸಂಪರ್ಕ ಮಾಡೋದ್ರಲ್ಲಿ, ಜನರಿಗೆ ಸ್ಪಂದಿಸೋದ್ರಲ್ಲಿ ಏನಾದರೂ ದೋಷಗಳಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ವಿಮರ್ಶೆ ಮಾಡ್ತಾರೆ. ಮತ್ತೆ ಅಂಥದ್ದೇನಾದ್ರೂ ಕೂಡ ಕೊರತೆಗಳು ಅಂತ ಅಂದ್ಬಿಟ್ಟು, ತಪ್ಪುಗಳು ಅಂತೇಳಿ ಕಂಡು ಬರುವಂಥ ಸಂದರ್ಭದಲ್ಲಿ ಈ 1 ವರ್ಷದ ಇಡೀ ಪೀರಿಯಡ್ನಲ್ಲಿ ಅದನ್ನು ತಿದ್ದುಕೊಂಡು ಜನರ ಮುಂದೆ ನೀವು ಈ ರೀತಿಯಾದಂಥ ಒಂದು ಮತಗಳ ಮೂಲಕ ನಮಗೆ ಒಂದು ಮೆಸೇಜ್ ಕೊಟ್ಟಿದ್ದೀರಿ, ಆ ಮೆಸೇಜನ್ನ ನಾವು ಪೂರ್ತಿಯಾಗಿ ಗ್ರಹಿಸಿ ನಿಮ್ಮ ಆ ತಪ್ಪುಗಳ ನೀವು ನಮಗೆ ಯಾವ ಮೆಸೇಜ್ನ ಕೊಟ್ಟಿದ್ದೀರಿ ಅದಕ್ಕೆ ಅನುಗುಣವಾಗಿ ನಮ್ಮನ್ನು ನಾವು ತಿದ್ದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಅಂತ ಹೇಳಿ ಹೇಳುವಂತ ಪ್ರಯತ್ನ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಹಿನ್ನಡೆ ಎಕ್ಸ್ಪೆಕ್ಟೆಡ್ ಅಂತ ಅಂದ್ರೆ ನಿರೀಕ್ಷಿಸಿದ್ರ ಈ ಹಿನ್ನಡೆನ? ಯಾಕಂದ್ರೆ 5 ವರ್ಷ ಅಲ್ಲಿನ ಸಾಮಾನ್ಯವಾಗಿ ಕೇರಳದ ಇತಿಹಾಸವನ್ನ ನೋಡಿದ್ರೆ 5 ವರ್ಷ LDF, ಇನ್ನೊಂದು 5 ವರ್ಷ UDF, ಮೊದಲನೇ ಬಾರಿಗೆ ಅಂತ ಅನ್ಸತ್ತೆ 2ನೇ ಅವಧಿಯಲ್ಲಿ LDF ಆಯ್ಕೆ ಆಗಿರೋದು. ಸೊ ಈ ಸೋಲನ್ನ ಅಥವಾ ಈ ಹಿನ್ನಡೆಯನ್ನ ನಿರೀಕ್ಷಿಸಿದ್ರ? ಹೇಳೋದಾದ್ರೆ ಈ ಅಂಶ ನಮ್ಮ ಪಕ್ಷದ ಒಂದು ಚುನಾವಣಾ ಇದನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಇದರಲ್ಲಿ ಇತ್ತು. ಯಾತಕ್ಕೆ ಅಂದ್ರೆ ನೀವು ಹೇಳ್ದಂಗೆ, ನೀವು ಹೇಳಿದ ಬಾರಿ ಸರಿಯಾದಂತ ಮಾತು. ಸುಮಾರು 4 ದಶಕಗಳಿಂದ ಒಂದ್ಸತಿ LDF, ಒಂದ್ಸತಿ UDF, ಈ ರೀತಿಯಾಗಿ ಆಡಳಿತದ ಇದು ಚುಕ್ಕಾಣಿ ಬದಲಾಗ್ತಾ ಬಂದಿದೆ. ಮತ್ತೆ ಕೇರಳದ ಒಂದು ವಿಶಿಷ್ಟತೆ ಏನಂತಂದ್ರೆ LDF ಮತ್ತು UDF ನ ನಡುವೆ ಈ 4 ದಶಕಗಳಲ್ಲಿ ಮತಗಳ ಅಂತರ ಬಹಳ ಬಹಳ ಕಡಿಮೆ. ಎಷ್ಟು ಕಡಿಮೆ ಅಂತ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 500-600 ವ್ಯತ್ಯಾಸ. 1500 ಯಾರಾದ್ರೂ ಹೆಚ್ಚಿನ ಬಹುಮತ ಗಳಿಸ್ಬಿಟ್ಟು ಗೆದ್ದುಬಿಟ್ರೆ ಅದು ಭಾರಿ ವಿಶೇಷ ಅನ್ನುವಂಥ ಲೆಕ್ಕ. ಈ ನಮ್ಮ ರಾಜ್ಯದಲ್ಲಿ ಗೆಲ್ಲುವಾಗ 10,000, 20,000, 30,000 ಬಹುಮತ ಗಳಿಸೋದು, ಲಕ್ಷ ಬಹುಮತ ಗಳಿಸೋದು ಇವೆಲ್ಲ ಕೂಡ ಕಾಣ್ತಿರ್ತೀವಿ. ಬಟ್ ಅಲ್ಲಿ ಈ 40 ವರ್ಷದಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ 500ರಿಂದ 1000 ಮತಗಳ ಒಳಗಡೆನೆ ಗೆಲುವು ಸೋಲು ನಿರ್ಧಾರ ಆಗಬಹುದು ಅಂತ ಒಂದು ಸಂದರ್ಭ. ಹೌದು ಸರ್, ಇಷ್ಟು ವರ್ಷದಲ್ಲಿ LDF ಮತ್ತೆ UDF ಪೈಪೋಟಿ ಇತ್ತು ಕೇರಳದಲ್ಲಿ. ಈಗ ಅದಕ್ಕೆ ಬಿಜೆಪಿ ಪೈಪೋಟಿ ಕೊಡಕ್ಕೆ ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಇದರಲ್ಲಿ ನಿಜ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಬಿಜೆಪಿ ಬಹಳ ಪ್ರಯತ್ನ ಮಾಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಬಾರಿಯ ಈ ರೀತಿಯ ಒಂದು ಫಲಿತಾಂಶ ಬರೋದಕ್ಕೆ ಒಂದು ಬಹಳ ಒಂದು ಮುಖ್ಯವಾದಂತ ಒಂದು ಕಾರಣ ಅಂತಂದ್ರೆ ಬಿಜೆಪಿ RSS ನ ಕೇಂದ್ರ ಸರ್ಕಾರ ಏನಿದೆ, ಒಕ್ಕೂಟ ಸರ್ಕಾರ, ಆ ಒಕ್ಕೂಟ ಸರ್ಕಾರ ಕೇರಳ ಸರ್ಕಾರದ ಕತ್ತು ಹಿಚಕಬೇಕು ಅಂತ ಹೇಳಿ ಕಳೆದ 4 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದೆ. ಕಳೆದ 4 ವರ್ಷಗಳಿಂದ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೇರಳಕ್ಕೆ ಹಣದ ಬಿಡುಗಡೆ ಏನಿದೆ, ಕೇಂದ್ರ ಸರ್ಕಾರದಿಂದ ಬರಬೇಕಂತ ಹಣದ ಬಿಡುಗಡೆ, ಅದನ್ನು ಅವರು ಕಡಿತ ಮಾಡ್ತಾ ಇದ್ದಾರೆ. ಮತ್ತೆ ಆ ಸಂದರ್ಭದಲ್ಲಿ ಹೇಳೋದಾದ್ರೆ ಕರ್ನಾಟಕ, ತಮಿಳುನಾಡು ಈ ರೀತಿಯ ಬೇರೆ ಬೇರೆ ಬಿಜೆಪಿ ವಿರೋಧ ಸರ್ಕಾರಗಳಿದಾವಲ್ಲ, ಆ ಬಿಜೆಪಿ ವಿರೋಧ ಸರ್ಕಾರಗಳಿಗೂ ಮತ್ತು LDF ಸರ್ಕಾರಗಳಿಗೂ ಕೂಡ ಒಂದು ವ್ಯತ್ಯಾಸ ಇದೆ. ಇವೆಲ್ಲವೂ ಕೂಡ ವಿರೋಧ ಪಕ್ಷದ ಸರ್ಕಾರವೇ. ಎಲ್ಲಕ್ಕೂ ಕೂಡ ಈ ಎಲ್ಲ ಸರ್ಕಾರಗಳ ಮೇಲೂ ಬಿಜೆಪಿ RSS ಒಕ್ಕೂಟದ ಸರ್ಕಾರ ಒಂದು ಗದಾಪ್ರಹಾರ ಮಾಡ್ತಾನೆ ಇದೆ. ಈ ಸರ್ಕಾರ ಈ ಎಲ್ಲ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಇದಕ್ಕೆ ಹಣ ಸಂಪನ್ಮೂಲದ ಹಂಚಿಕೆಗಳಲ್ಲಿ, ಬೇರೆ ಬೇರೆ ಯೋಜನೆಗಳಿಗೆ ಕೊಡುವಂತ ಅಪ್ರೂವಲ್ಗಳಲ್ಲಿ, ಇಂಥವೆಲ್ಲದರಲ್ಲೂ ಕೂಡ ಭಾರಿ ದೊಡ್ಡ ತೊಂದರೆಯನ್ನ ಮಾಡ್ತಾ ಇದೆ ಎಲ್ಲ ವಿರೋಧ ಪಕ್ಷ ಸರ್ಕಾರಗಳಿಗೆ. ಇದೆಲ್ಲವೂ ಸಹ ಒಂದ್ ಸೈಡ್ ರೀಸನ್ಸ್ ಗಳಾದ್ರೆ ಸರ್, ಮತ್ತೊಂದು ನಾವು ವಿಷಯ ಗಮನಿಸಬೇಕು. ಈಗಾಗಲೇ ಎಡಪಕ್ಷಗಳು ಈ ಕಡೆ ಪಶ್ಚಿಮ ಬಂಗಾಳ ಮತ್ತೆ ತ್ರಿಪುರಾದಲ್ಲಿ ತಮ್ಮ ಅಧಿಕಾರವನ್ನ ಕಳ್ಕೊಂಡಿದೆ. ಅದೇ ರೀತಿ ಕೇರಳದೂ ಸಹ ಈ ಒಂದು ಲೀಸ್ಟ್ ಗೆ ಸೇರ್ಕೊಳತ್ತಾ ಅಂತ ನಾನು ಇದನ್ನು ಮುಗಿಸಿಲ್ಲ. ಅದನ್ನ ಮುಂದುವರಿಸಿ ನಾನು ಯಾವ ಅಂಶ ಹೇಳಕ್ ಹೊರಟಿದ್ದೆ ಅದನ್ನ ಅರ್ಧ ಮಾತ್ರ ಹೇಳಿದ್ದೀನಿ. ಆ ಅಂಶನ ಪೂರೈಸ್ತೀನಿ. ಏನಂದ್ರೆ ಎಲ್ಲ ವಿರೋಧ ಪಕ್ಷಗಳ ಸರ್ಕಾರದ ಮೇಲೂ ಈ ದಾಳಿಯನ್ನ ಮಾಡ್ತಾ ಇದ್ರು ಕೂಡ ಕೇರಳದ ಮೇಲೆ ಇನ್ನು ವಿಶೇಷವಾದಂತ ದಾಳಿಯನ್ನು ಮಾಡ್ತಾ ಇದೆ.
ಏನ್ ವಿಶೇಷವಾದಂತ ದಾಳಿ ಅಂತಂದ್ರೆ, ಈಗ ಕರ್ನಾಟಕ ಮತ್ತು ತೆಲಂಗಾಣ, ತಮಿಳುನಾಡು ಅಂತ ಇಟ್ಕೊಳ್ಳೋಣ, ಅವರ ಆರ್ಥಿಕ ನೀತಿಗಳು, ಆ ರಾಜ್ಯ ಸರ್ಕಾರಗಳ ಆರ್ಥಿಕ ನೀತಿಗಳಿಗೂ RSS BJP ಸರ್ಕಾರದ ಆರ್ಥಿಕ ನೀತಿಗಳಿಗೂ ಬಹಳ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲದೆ ಇರೋದ್ರಿಂದ ಬಿಜೆಪಿ RSS ಕೇಂದ್ರ ಸರ್ಕಾರದ ನಿರ್ದೇಶನಗಳೇನಿದ್ದಾವೆ, ಆ ನಿರ್ದೇಶನಗಳಿಗೆ ಈ ರಾಜ್ಯ ಸರ್ಕಾರಗಳು ಹಲವು ವಿಷಯದಲ್ಲಿ ವಿರೋಧ ಮಾಡ್ತಿಲ್ಲ. ಯಾವುದು ಒಂದೆರಡು ಉದಾಹರಣೆ ಅಂದ್ರೆ, ಮುಖ್ಯವಾಗಿ ಭೂ ಸ್ವಾಧೀನ ಮಾಡ್ಕೊಳ್ಳೋದು, ಕಾನೂನುಗಳು ಇವತ್ತು ಬಿಜೆಪಿ ಯಡಿಯೂರಪ್ಪ ಸರ್ಕಾರ ಅಂಗೀಕರಿಸಿ ಅದನ್ನ ತೆಗೆದು ಹಾಕ್ತೀವಿ ಅಂತೇಳಿ ಈ ಸರ್ಕಾರ ಬಂದ ಮೇಲೆ ಹೇಳಿದ್ರು ಕೂಡ ಅದನ್ನ ತೆಗೆದು ಹಾಕಿಲ್ಲ. ಆ ಭೂ ಸುಧಾರಣೆ ಕಾನೂನನ್ನ ಪೂರ್ತಿಯಾಗಿ ಹಲ್ಲುಕಿತ್ತು ಹಾವು ಮಾಡಿಬಿಟ್ಟಿದ್ದಾರೆ. ಅದು ಕೇರಳದಲ್ಲಿ ಕೇಂದ್ರ ಸರ್ಕಾರ ಎಷ್ಟೇ ಬಯಸಿದ್ರು, ನಿರ್ದೇಶನಗಳು ಕೊಟ್ಟರು ಕೂಡ ನಮ್ಮ ಸರ್ಕಾರ ಅದನ್ನ ಮಾಡಕ್ಕೆ ಒಪ್ಕೊಳ್ಳಿಲ್ಲ. ಮತ್ತೆ ಸರ್ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಹಲೋ ಸರ್, ನಿಮ್ ವಾಯ್ಸ್ ನಮ್ಗೆ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂ ಆಯ್ತತ್ ಅನ್ಸತ್ತೆ. ನಾಗರಾಜ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಇಲ್ಲ ವೀಕ್ಷಕರೇ, ಮತ್ತು ಸಹ ಮಾತಾಡೋದಿತ್ತು. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಈಗ ಇದೇನಿದೆ, ಈ ಒಂದು ಕೇರಳ ಸರ್ಕಾರವನ್ನು ವಿಶಿಷ್ಟವಾಗಿ ಬೇರೆ ವಿರೋಧ ಪಕ್ಷದ ಸರ್ಕಾರಕ್ಕಿಂತ ಹೆಚ್ಚು ಅವರು ಆರ್ಥಿಕವಾದಂತಹ ಹಿಂಸೆ ಮತ್ತು ಕಾನೂನಾತ್ಮಕವಾದಂಥ ಹಿಂಸೆ ಇವುಗಳನ್ನ ಕೊಡ್ತಿದ್ದಾರೆ ಅನ್ನುವಂಥ ಅಂಶವನ್ನು ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಇದು ಕೂಡ ಇಲ್ಲಿ ಈ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದಕ್ಕೆ ಕಾರಣ ಆಗಿದೆ ಅನ್ನುವಂಥ ಅಂಶವನ್ನು ನಾನು ನಿಮ್ಮ ಪ್ರೇಕ್ಷಕರ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ನಾನಾಗ್ಲೇ ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾವನ್ನ ತಗೊಂಡೆ. ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾದಲ್ಲಿ ಈಗ ಎಡಪಕ್ಷಗಳು ಅಧಿಕಾರವನ್ನ ಕಳ್ಕೊಂಡಿದೆ. ಈ ಪಶ್ಚಿಮ ಬಂಗಾಳ ತ್ರಿಪುರಾ ಲೀಸ್ಟ್ಗೆ ಕೇರಳ ಸಹ ಸೇರತ್ತಾ ಅಂತ ಮುಂದೆ ಕಾದು ನೋಡ್ಬೇಕು. ನಾವು ಜನರ ಮನಸ್ಸನ್ನ ಒಲಿಸ್ಕೊಳಕ್ಕೆ ಮತ್ತು ನಮ್ಮಿಂದ ಆಗಿರಬಹುದಂತ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ. ಹಾಗೆ ಮಾಡಿದಾಗ್ಲೂ ಕೂಡ ತ್ರಿಪುರಾ ಮತ್ತು ಪಶ್ಚಿಮ ಬಂಗಾಳದ ವಿಷಯ ಆಗಲಿ, ಇದರಲ್ಲಿ ಕೇರಳದ ಆಗಲಿ, ಎಲ್ಲವೂ ಕೂಡ ಭಾರತದಲ್ಲೇ ಇರೋದು. ಭಾರತದಲ್ಲೇ ಇರುವಂಥ ಸಂದರ್ಭದಲ್ಲಿ ತ್ರಿಪುರಾದ ಒಂದು ವಿಷಯ ನೋಡೋಣ. ತ್ರಿಪುರಾದಲ್ಲಿ ರಾತ್ರೋರಾತ್ರಿ ಇಡೀ ಕಾಂಗ್ರೆಸ್ ಬಿಜೆಪಿ ಆಗೋಯ್ತು. ರಾತ್ರೋರಾತ್ರಿ ಕೇವಲ ಒಂದು ವಾರ 10 ದಿವಸ ಅನ್ನೋದ್ರಲ್ಲಿ, ಚುನಾವಣೆ ಹತ್ರ ಬರ್ತಾ ಇದೆ, ವಿಧಾನಸಭಾ ಚುನಾವಣೆ, ರಾತ್ರೋರಾತ್ರಿ ಇಡೀ ಕಾಂಗ್ರೆಸ್ ಬಿಜೆಪಿ ಆಗೋಯ್ತು. ಕಾಂಗ್ರೆಸ್ ಇಲ್ಲ ಅಂತ ಸಂದರ್ಭದಲ್ಲಿ ಇಡೀ ಇದರ ಚುನಾವಣೆಯ ಚಿತ್ರಣ ಬದಲಾಗೋಯ್ತು ಒಂದು ಕಡೆಗೆ. ಮತ್ತು ಇನ್ನೊಂದು, ಪಶ್ಚಿಮ ಬಂಗಾಳ ಮತ್ತು ಕೇರಳ ಎರಡರಲ್ಲೂ ಕೂಡ ದೊಡ್ಡ ಪ್ರಮಾಣದ ಗೂಂಡಾಗಿರಿ, ಬಿಜೆಪಿಯ ಗೂಂಡಾಗಿರಿ ಮತ್ತು ಮತಗಟ್ಟೆಗಳಿಗೆ ಮತದಾರರು ಬರೋದಕ್ಕೆ ಬಿಡದಂತೆ ಮಾಡುವಂಥ ಗೂಂಡಾಗಿರಿ, ಇವೆಲ್ಲವೂ ಕೂಡ ಫ್ಯಾಕ್ಟರ್ಸ್ ಇದ್ದಾವೆ. ಕೇರಳದಲ್ಲಿ ಅಂಥವು ನಡೆಯೋದಕ್ಕೆ ಇಲ್ಲಿವರೆಗೂ ಕೂಡ ಬಿಟ್ಟಿಲ್ಲ. ಆದರೆ ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ ಅಂತೇಳಿ ನಾವೇನು ಹೇಳಕ್ ಬರೋದಿಲ್ಲ. ಯಾತಕ್ಕೆ ಅಂತಂದ್ರೆ, ಇಂಥ ದೊಡ್ಡ ಇದನ್ನ ಇವಾಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಸ್ಟೇಟ್ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಮಾಡಿ ವೋಟ್ ಚೋರಿ ಮಾಡೋದಕ್ಕೆ ಭಾರಿ ದೊಡ್ಡ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಅಂತ. ಕೇರಳದಲ್ಲಿ ಕೂಡ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಈಗಾಗಲೇ ಅವರು ಕಾರ್ಯಕ್ರಮ ಹಾಕಿದ್ದಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮೂಲಕ ಯಾವ ಕುತಂತ್ರವನ್ನು ಮಾಡ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಮತ್ತು ಆ ಕುತಂತ್ರವನ್ನು ಎದುರಿಸೋದಕ್ಕೆ ಯಾವ ರೀತಿಯಾದಂತ ಸಜ್ಜುಗೊಳ್ಬೇಕಾಗಿದೆ ಅನ್ನೋ ಪ್ರಶ್ನೆ ತಮಿಳುನಾಡು ಮತ್ತೆ ಕೇರಳ. ಈಗ ಕೇರಳದಲ್ಲಿ ನೀವು SIR ಅಂತ ಹೇಳಿದಕ್ಕೆ ನೆಕ್ಸ್ಟ್, ಈಗ ಕೇರಳದಲ್ಲಿ SIR ಯಾವ ರೀತಿ ಎಫೆಕ್ಟ್ ಆಗ್ಬಹುದು ಅಂತ ಅನ್ಸುತ್ತೆ? ಯಾಕಂದ್ರೆ ಈಗಾಗಲೇ ಬಿಹಾರದಲ್ಲಿ SIR ನಡೆದು ಸುಮಾರು ಒಂದು 64 ಲಕ್ಷ ವೋಟರ್ಸ್ ಗಳನ್ನ ಡ್ರಾಪ್ ಮಾಡ್ಲಾಯ್ತು. ಈ ಬಗ್ಗೆ ಪ್ರಶ್ನೆಗಳನ್ನ ಮಾಡಿದಕ್ಕೆ ಚುನಾವಣಾ ಆಯೋಗ ಸರಿಯಾಗಿ ಉತ್ತರ ಕೊಡ್ತಾರೆ. ಜೊತೆಗೆ ಹರಿಯಾಣದಲ್ಲಿ 25 ಲಕ್ಷ ವೋಟ್ ಚೋರಿ ನಡೆದಿದೆ ಅಂತ ವಿರೋಧ ಪಕ್ಷ ಆರೋಪ ಮಾಡಿದೆ. ಈ ಬಗ್ಗೆಯೂ ಸಹ ಹಾರಿಕೆ ಉತ್ತರವನ್ನ ಕೊಟ್ಕೊಂಡು ಚುನಾವಣಾ ಆಯೋಗ ತಪ್ಪಿಸ್ಕೊಳ್ತಾ ಇದೆ. ಸೊ ಈಗ ನೆಕ್ಸ್ಟ್ ಕೇರಳದಲ್ಲಿ SIR ಯಾವ ರೀತಿ ಎಫೆಕ್ಟ್ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ?
ಅದೇ ಒಂದು ಕೇರಳದಲ್ಲಿ ಕೂಡ ಈ SIRನವರು ಕೇರಳ ಮತ್ತು ತಮಿಳುನಾಡು ಅವರು ಟಾರ್ಗೆಟ್ ಮಾಡಿದ್ದಾರೆ ಮುಂದೆ ಚುನಾವಣೆಗೆ ಬರುವಂತ ರಾಜ್ಯಗಳಿಗೆ ಹೋಗ್ತಲ್ಲ ಅನ್ನುವಂಥದ್ದು. ಮತ್ತೆ ಇವೆರಡೂ ಕೂಡ ಬಿಜೆಪಿಗೆ ಒಂದು ಸ್ಥಾನವನ್ನು ಬಿಟ್ಕೊಡಲ್ಲ ಅನ್ನುವಂತ ರೀತಿಯಲ್ಲಿ ಕೇರಳದ ಪ್ರಜ್ಞಾವಂತ ಮತದಾರರು ಬಿಜೆಪಿನ ದೂರ ಇಟ್ಟಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಅವರು ಸ್ಪೆಷಲ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಕರ್ನಾಟಕಕ್ಕೂ ದೊಡ್ಡ ವ್ಯತ್ಯಾಸ ಅದು. ಕರ್ನಾಟಕದಲ್ಲಿ ಬಿಜೆಪಿ ಆಗ್ಲೇನೆ ದೊಡ್ಡ ಶಕ್ತಿಯಾಗಿ ಬೆಳೆದು ಬಿಟ್ಟು ಅಧಿಕಾರವನ್ನು 2-3 ಸತಿ ಮಾಡಿಬಿಟ್ಟಿದೆ. ಆದ್ರೆ ಕೇರಳದಲ್ಲಿ ಒಂದು MLA ಕೂಡ ಗೆಲ್ಲೋದಕ್ಕೆ ಅವಕಾಶ ಆಗಿಲ್ಲ ಅನ್ನುವಂಥ ಪರಿಸ್ಥಿತಿಗಳನ್ನ ಅದು ಬಹಳಷ್ಟು ದಶಕಗಳಿಂದ ಇದು ಮಾಡ್ಕೊಂಡು ಬಂದಿರುವಂತ ಸಂದರ್ಭದಲ್ಲಿ ಕೇರಳ ಸ್ಪೆಷಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಮತ್ತು ಕೇರಳದಲ್ಲಿ ಅಲ್ಪಸಂಖ್ಯಾತರ ಮತಗಳು ಬಹಳ ಇದೆ. ಸುಮಾರು 45% ಭಾಗ ಇಡೀ ದೇಶದಲ್ಲೇ ವಿಶಿಷ್ಟವಾದಂಥ ಮತ ಸಂಯೋಜನೆ, ಅದು ಸಾಮಾಜಿಕ ಸಂಯೋಜನೆ. ಅಲ್ಪಸಂಖ್ಯಾತರ ಮತಗಳು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಎರಡೂ ಸೇರಿ ಸುಮಾರು 45% ಇದೆ. 45% ಇರುವಂತ ಸಂದರ್ಭದಲ್ಲಿ ಅದನ್ನ ಟಾರ್ಗೆಟ್ ಮಾಡಿ ಇವರು SIRನ ಗ್ಯಾರಂಟಿಯಾಗಿ ಮತಗಳ ಯಾರು LDFಗೆ ಮತ ಹಾಕ್ತಾರೆ ಅಂತ ಬಡ ಜನತೆ ಮತ್ತು ಅಲ್ಪಸಂಖ್ಯಾತ ಜನತೆ ಇವುಗಳನ್ನ ಟಾರ್ಗೆಟ್ ಮಾಡಿ ಅವ್ರ ಮತಗಳನ್ನ ಕಿತ್ತಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದೇ ಸೆಕೆಂಡ್ ಇದೊಂದು ಆಡ್ ಮಾಡ್ಬಿಡ್ತೇನೆ. ಈಗಾಗಲೇ ಬಿಜೆಪಿ ಆಲ್ರೆಡಿ ಮುಂದಿನ ಚುನಾವಣೆಯಲ್ಲಿ ನಾವು 10ರಿಂದ 12 ಸೀಟನ್ನ ಕೇರಳದಲ್ಲಿ ಗೆಲ್ತೀವಿ ಅಂತ ಶಪಥ ಮಾಡ್ದಂಗ್ ಮಾಡ್ಬಿಟ್ಟಿದ್ದಾರೆ. ಸೊ ಈ SIR ಅದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀರಾ? ನನ್ನ ಎಸ್ ಅದೇ ಇದನ್ನ ನಾನು ಇದು ಮಾಡ್ತಿದ್ದೆ. ಏನಂದ್ರೆ SIRನ ಅವರು ಮಾಡೇ ಅದರಲ್ಲಿ ಬಿಜೆಪಿ ಸಾಕಷ್ಟು ಯಶಸ್ಸನ್ನ ಪಡ್ಕೊಳ್ಬೇಕು ಕೇರಳದಲ್ಲಿ ಅಂತೇಳಿ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ. ಗವರ್ನರ್ನ ದುರುಪಯೋಗ ಮಾಡ್ಕೊಳ್ಳೋದು ಇಂಥವೆಲ್ಲ ಬೇಕಾದಷ್ಟು ನಡೆದಿದ್ದಾವೆ. ಬೇರೆ ರಾಜ್ಯಗಳಲ್ಲೂ ಅಲ್ಲೂ ಕೂಡ ನಡೆದಿದ್ದಾವೆ. ಇವೆಲ್ಲ ಕೂಡ ಗೊತ್ತಿರುವಂತ ಸಂಗತಿ. ಆದ್ರೆ SIR ಅವರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದಕ್ಕೆ ಮನಸ್ಸು ಮಾಡಿದ್ದಾರೆ. ಆದರೆ ಹೆಜ್ಜೆಗೆ ಹೇಗೆ ಅಂತಂದ್ರೆ ಬೂತ್ ಬೈ ಬೂತ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಡ ಪ್ರಜಾಸತ್ತಾತ್ಮಕ ರಂಗ ಚುನಾವಣಾ ಆಯೋಗದ ಕುತಂತ್ರ, ಬಿಜೆಪಿಯ ಒಂದು ಇಲಾಖೆ ಆಗಿಬಿಟ್ಟಿರುವಂತ, ಬಿಜೆಪಿಯ ಬಾಲಂಗೋಚಿ ಆಗಿರುವಂತ ಚುನಾವಣಾ ಆಯೋಗ ಏನಿದೆ ಅದನ್ನ ಹೆಜ್ಜೆಗೆ ಮತಗಟ್ಟೆಯಲ್ಲೂ ಕೂಡ ನಾವು ಫೇಸ್ ಮಾಡಬೇಕಾಗಿದೆ. ಫೇಸ್ ಮಾಡಿ ಈ SIR ಆ ರೀತಿಯಾಗಿ ಕುತಂತ್ರ ಯಶಸ್ವಿ ಆಗದಂತೆ ನಾವು ಕಾಪಾಡ್ಕೊಳ್ಬೇಕಾಗಿದೆ. ಅದೊಂದು ದೊಡ್ಡ ಸಂಘರ್ಷ ಕಾದಿದೆ. ಮತ್ತೊಂದಂದ್ರೆ ಸಾಮಾನ್ಯವಾಗಿ ಒಂದು 10 ವರ್ಷ ಆಡಳಿತ ನಡೆಸಿದ್ಮೇಲೆ ಅದು ಯಾವುದೇ ಪಕ್ಷಕ್ಕಾದ್ರೂ ಒಂದು ಆಡಳಿತ ವಿರೋಧಿ ಅಲೆ ಅಂತ ಶುರುವಾಗತ್ತೆ. ಈ ಒಂದು LDF ನ ವಿರುದ್ಧ ಬಂದಂತ ಆಡಳಿತ ವಿರೋಧಿ ಅಲೆಯನ್ನ ವಿರೋಧ ಪಕ್ಷವಾದಂತ UDF ಸಂಪೂರ್ಣವಾಗಿ ಅಥವಾ ಸರಿಯಾದ ರೀತಿಯಲ್ಲಿ ಅದನ್ನ ಸರಿಯಾಗಿ ಬಳಸ್ಕೊಂಡಿದೆ ಅಂತ ಅನ್ಸತ್ತಾ? ಇಲ್ಲ, ಈಗ ಸದ್ಯಕ್ಕೆ ಕಾಂಗ್ರೆಸ್ನ ಇದರಲ್ಲಿ ಭಾರಿ ದೊಡ್ಡ ಅನೈಕ್ಯತೆ ಇದೆ, ಭಾರಿ ದೊಡ್ಡ ಗುಂಪುಗಳಿದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ಕಿತ್ತಾಟಗಳಿದ್ದಾವೆ. ಮತ್ತೆ ಈ ಶಶಿ ತರೂರ್ನಂತವರು ಕಾಂಗ್ರೆಸ್ನ ಬಿಟ್ಟು ಹೋಗುವಂತ ಭಾರಿ ಬುದ್ಧಿವಂತ, ಭಾರಿ ಚಾಣಾಕ್ಷ, ಈ ರೀತಿ ಎಲ್ಲಾನು ಕೂಡ ಪೋಸ್ಟ್ ಕೊಡ್ತಿದ್ದಂತ ಶಶಿ ತರೂರು ಅವರು ಕಾಂಗ್ರೆಸ್ನೇ ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಅದು ಕೂಡ ಕಾಂಗ್ರೆಸ್ಗೆ ಹಾನಿ ಆಗುವಂತ ಸಂಭವ ಇದೆ. ಈ ಹಿಂದೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನೊಳಗಿರುವಂತಹ ಬಿಜೆಪಿಗರನ್ನ ಮೊದಲು ಇಲ್ಲಿಂದ ಓಡಿಸ್ಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಿಮ್ಗೆ ನೆನಪಿಲ್ವೋ ಗೊತ್ತಿಲ್ಲ ಸರ್. ಬಟ್ ಆದ್ರೆ ಅದನ್ನ ಮಾಡುವಲ್ಲಿ ರಾಹುಲ್ ಗಾಂಧಿ ವಿಫಲರಾಗ್ತಿದ್ದಾರಾ ಅಂತ? ಎಸ್, ಆ ಸಂದರ್ಭಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಇಡೀ ದೇಶದ ಒಳಗಡೆ ಆ ರೀತಿಯಾಗಿ ಬಿಜೆಪಿ ಕಾಂಗ್ರೆಸ್ನ ಒಳಗಡೆ ಇರುವಂತಹ ಬಿಜೆಪಿ ಮನಸ್ಥಿತಿಯ ಜನರನ್ನ ಓಡಿಸ್ತೀವಿ ಅಂತಂದ್ರೆ ಕಾಂಗ್ರೆಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಖಾಲಿ ಆಗ್ಬಿಡುತ್ತೆ ಅನ್ನೋ ಭಯ ಕಾಂಗ್ರೆಸ್ನ ಆವರಿಸಿದೆ. ಇದು ಬಹಳ ಪ್ರಮುಖವಾದ ವಿಷಯ. ಅದು ಕೇರಳಕ್ಕೆ ಅನ್ವಯಿಸ್ತದೆ. ಯಾತಕ್ಕೆ ಅಂತಂದ್ರೆ ಈ ಶಬರಿಮಲೆ ವಿಷಯ ತಗೊಳ್ಳೋಣ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ದೊಡ್ಡ ಗದ್ದಲವನ್ನ ಯಾವ್ಯಾವುದೆಲ್ಲ ವಿಷಯಗಳ ಬಗ್ಗೆ ಎತ್ತುತ್ತಾರೆ, ಅದು ಎಲ್ಲದರಲ್ಲಿ ಕಾಂಗ್ರೆಸ್ ಅವ್ರ ಜೊತೆ ಸಹಕಾರ ಮಾಡ್ತಿದೆ. ಅಲ್ಲಿ ತತ್ವವನ್ನ ಪ್ರತಿಪಾದಿಸುವ ಪ್ರಶ್ನೆಯಾಗಿ ತಗೊಂಡು ಕಾಂಗ್ರೆಸ್ ಅದನ್ನ ಕಮ್ಯುನಲಿಸಂ ವಿರುದ್ಧದ ಪ್ರಶ್ನೆಯಾಗಿ ಮಾಡಲ್ಲ. ಅದಕ್ಕೆ ಬದಲಾಗಿ ಹಿಂದೂಗಳ ಮತವನ್ನ ನಾವು ಕಳ್ಕೊಂಡ್ಬಿಡ್ತೀವೋ ಅನ್ನುವಂಥ ಅವಕಾಶವಾದಿತನ ಪ್ರದರ್ಶಿಸಿ ಬಿಜೆಪಿ ಜೊತೆ ಸೇರ್ತಾರೆ.
ಹಂಗೆ ಸೇರೋದ್ರಿಂದ ಹಲವಾರು ಸಂದರ್ಭದಲ್ಲಿ ಅದರ ಕಾಂಗ್ರೆಸ್ಗೆ ನಷ್ಟ ಆಗ್ತಾ ಇದೆ. ಯಾತಕ್ಕೆ ಅಂತಂದ್ರೆ ಕಾಂಗ್ರೆಸ್ನವ್ರು ಹೇಳೋದು ಅದೇ, ಬಿಜೆಪಿಯವ್ರು ಹೇಳೋದು ಅದೇ ಅಂತ ಅನ್ನುವಾಗ ಈ ಸಾಫ್ಟ್ ಹಿಂದುತ್ವಕ್ಕೆ ಬದಲಾಗಿ ಹಾರ್ಡ್ ಹಿಂದುತ್ವಕ್ಕೆ ಹೋಗೋಣ ಅಂತ ಹೇಳಿ ಜನ ಆ ರೀತಿ ಮನಸ್ಥಿತಿಯ ಜನ ಯೋಚನೆ ಮಾಡುವಂತ ಸಂದರ್ಭ ಒದಗಿದೆ. ಇದು ದುರಂತ. ಕಾಂಗ್ರೆಸ್ನ ಒಳಗಡೆ ಮತ್ತೊಂದಂತಂದ್ರೆ ಶಬರಿಮಲೆ ಚಿನ್ನ ಕಳವು ಪ್ರಕರಣದ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಚಿನ್ನ ಕಳವು ಪ್ರಕರಣ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಜನರ ಮೇಲೆ ಗಾಢವಾಗಿ ಪರಿಣಾಮ ಬೀರಿದೆ ಅಂತ ಸಿಪಿಐಎಂ ನ ಪದಾಧಿಕಾರಿಯೊಬ್ರು ಹೇಳಿದ್ರು. ನಿಜವಾಗ್ಲೂ ಇದು ಅಷ್ಟೊಂದು ಪರಿಣಾಮ ಬೀರ್ತಾ? ಯಾಕಂದ್ರೆ ಶಬರಿಮಲೆ ದೇವಾಲಯ ಇರುವಂತಹ ಪದಾಲಂ ಮುನ್ಸಿಪಾಲಿಟಿಯಲ್ಲಿ ಯಾವ ಒಂದು ಪಕ್ಷವೂ ಸಹ ಒಂದು ಸಂಪೂರ್ಣ ಬಹುಮತವನ್ನ ಪಡ್ಕೊಂಡಿಲ್ಲ. ಅದಕ್ಕೆ ಒಂದು ಇದೇನಂದ್ರೆ ಶಬರಿಮಲೆಯ ವಿಷಯ ಹಲವಾರು ರೀತಿಯಲ್ಲಿ ಬಿಜೆಪಿ ಮತ್ತೆ ಮತ್ತೆ ಚರ್ಚೆಗೆ ತರ್ತಾ ಇದೆ. ಅದರಲ್ಲಿ ಮಹಿಳೆಯರಿಗೆ ಪ್ರವೇಶ ಅದೊಂದು ದೊಡ್ಡ ಪ್ರಶ್ನೆ ಮಾಡಿ ಇಡೀ ಕೇರಳದ ತುಂಬಾ ದೊಡ್ಡ ಗೊಂದಲ ಎಬ್ಬಿಸ್ತು ಬಿಜೆಪಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪೂರ್ತಿಯಾಗಿ ಅವರಿಗೆ ಸಹಕಾರ ಮಾಡ್ತು. ಇವೆಲ್ಲ ನಮಗೆ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆವಾಗಲಿಂದ ಹಿಡಿದು ಈ ಶಬರಿಮಲೆ ವಿಷಯವನ್ನು ತಗೊಂಡು ಅಲ್ಲಿ UDF ಮತ್ತು LDF ಭಾರಿ ಪ್ರಬಲವಾಗಿದ್ದಾಗ ಮತ್ತು ಬಿಜೆಪಿಗೆ ಹೆಚ್ಚು ಪ್ರವೇಶ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಈ ಸಂಘಿ ಮನಸ್ಥಿತಿಯ ಹಿಂದುತ್ವ ಮನಸ್ಥಿತಿಯ ಮತದಾರರು UDFಗೆ ಮತ ಹಾಕ್ತಿದ್ರು. ಆದರೆ ಯಾವಾಗ ಬಿಜೆಪಿ ಅದರಲ್ಲಿ ಒಂದು ದೊಡ್ಡ ಸ್ಪರ್ಧೆ ಅಂತೇಳಿ ಈಗ ತೋರಿಸ್ಕೊಂತ ಇದೆಯೋ ಅವರು UDFನಿಂದ ಹೊರಬಂದು ಬಿಜೆಪಿಗೆ ಮತ ಹಾಕ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಮತಗಳು ಕಡಿಮೆ ಆಗ್ತಿದ್ದಾವೆ. ಬಿಜೆಪಿಯ ಮತ್ತು ಕಾಂಗ್ರೆಸ್ ಮತಗಳ ಇದನ್ನು ನೋಡಿದ್ರೆ ಯಾವ್ಯಾವ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಮತ ಗಳಿಸಿದೆ, ಆ ಗಳಿಸಿರುವಂಥ ಮತಗಳು ಯಾರಿಂದ ಹೋಗಿದೆ ಅನ್ನೋದನ್ನು ನೋಡಿದ್ರೆ ಬಾರಿ ಸ್ಪಷ್ಟವಾಗಿ ಅದರಲ್ಲಿ ಗೊತ್ತಾಗ್ತದೆ ಕಾಂಗ್ರೆಸ್ನ ಮತಗಳನ್ನ ಬಿಜೆಪಿ ಕಿತ್ಕೊತಾ ಇದೆ ಅಂತ. ಈ ಸಂದರ್ಭದೊಳಗಡೆ ಮುಂದಿನ ಅಸೆಂಬ್ಲಿ ಚುನಾವಣೆಗಳಲ್ಲಿ ಈ ಎಲ್ಲ ಇದನ್ನ ಇಟ್ಕೊಂಡು ನಾವು ಚುನಾವಣೆಯ ಸಂಘರ್ಷಕ್ಕೆ ಇಳಿಬೇಕಾಗಿದೆ. ಮತ್ತೆ ಕೇರಳವನ್ನ ಜಾತ್ಯತೀತವಾಗಿ ಉಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಕೇವಲ ಜಾತ್ಯತೀತ ಅಲ್ಲ, ನಮ್ಮ LDFನ ಕೀರ್ತಿ ಇರೋದೇನೆ ಸಮಾನತೆಯ ಪ್ರಶ್ನೆ ಮತ್ತು ಜನರ ಬದುಕಿನ ಸಂಕಟಗಳಿಗೆ ನಮ್ಮ ಜನಪರ ಆರ್ಥಿಕ ನೀತಿಗಳಿಂದ ಪರಿಹಾರ ಕೊಡುವಂಥದ್ದೇನಿದೆ ಅದರ ಪ್ರಶ್ನೆ, ಶಿಕ್ಷಣದ ಪ್ರಶ್ನೆ, ಆರೋಗ್ಯ ವ್ಯವಸ್ಥೆಯ ಸದೃಢ ಸರ್ಕಾರಿ ವಲಯದಲ್ಲಿ ಆರೋಗ್ಯ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆನ ಸದೃಢಗೊಳಿಸೋ ಪ್ರಶ್ನೆ, ಈ ಪ್ರಶ್ನೆಗಳೇನಿದ್ದಾವೆ ಆ ಪ್ರಶ್ನೆಗಳು ನಮಗೆ ಇಲ್ಲಿವರೆಗೂ ಕೂಡ ಹೆಚ್ಚು ಹೆಚ್ಚು ಮತಗಳನ್ನ ಗಳಿಸೋದಕ್ಕೆ ಸಹಾಯ ಆಗ್ತಿದ್ವು. ಆದರೆ ಈ ಕೋಮುವಾದ ಸೆಕ್ಯುಲರಿಸಂ ಪ್ರಶ್ನೆ ಬಂದಾಗ ಈ ಪ್ರಶ್ನೆಗಳು ಕೆಲವು ವಿಭಾಗದ ಜನರ ಮನಸ್ಸಿನಿಂದ ಹಿನ್ನೆಲೆಗೆ ಸರಿದು ಕೋಮುವಾದದನ್ನ ಎದುರಿಸೋ ಪ್ರಶ್ನೆನೇ ಮುಖ್ಯ ಆಗುವಂಥ ಸಂದರ್ಭದಲ್ಲಿ ಅದರಿಂದ ನಮಗೊಂದು ಸ್ವಲ್ಪ ಅಲ್ಲಿ ತೊಂದರೆ ಆಗಿದೆ. ಆದರೆ ಮತ್ತೆ ಈ ಮತದಾರರ ಮನಸ್ಸನ್ನ ಗೆದ್ದುಕೊಳ್ಳುವಂಥ ವಿಷಯದಲ್ಲಿ ನಾವು ಎಲ್ಲ ಪ್ರಯತ್ನಗಳನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. SIRನ ಕುತಂತ್ರ ಏನಿದೆ, ಆ ಚುನಾವಣಾ ಆಯೋಗದ ಒಂದು ಬಾಲಂಗೋಚಿತನ ಏನಿದೆ ಅದನ್ನು ಎದುರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಈ 10 ವರ್ಷದ ಆಡಳಿತದಲ್ಲಿ ಯಾವ ಕಂಡು ಬಂದಿರಬಹುದಾದ ಕೊರತೆಗಳು ಜನರು. ಓಕೆ ಸರ್, ಈಗ ಕೊನೆಯದಾಗಿ ಏನಂತಂದ್ರೆ ಬಿಜೆಪಿ ಫೈನಲಿ ಕೇರಳದಲ್ಲಿ ಲೆಫ್ಟ್ ಮತ್ತೆ ಈ ಕಡೆ UDF ಕಾಂಗ್ರೆಸ್ ನೇತೃತ್ವದ UDFಗೆ ಪೈಪೋಟಿ ಕೊಡೋಕ್ ಸಿದ್ಧ ಆಗಿದೆ. ಅದು ಆ ಕಡೆ ಚುನಾವಣಾ ಆಯೋಗ SIR ಮೂಲಕನೂ ಆಗಿರ್ಬೋದು ಅಥವಾ ಈ ಕಡೆ ತನ್ನ ಕೋಮುವಾದದ ಮೂಲಕನೂ ಆಗಿರ್ಬೋದು, ವಾಟ್ ಎವರ್, ಬಟ್ ಅದು ಪೈಪೋಟಿ ಕೊಡ್ತಾ ಇದೆ. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಇದಿಷ್ಟು ನಮ್ಮ ಚರ್ಚೆ ಆಗಿತ್ತು. ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವ ರೀತಿ ನಡೆಯುತ್ತೆ, ಕೇರಳ ನಿಜವಾಗ್ಲೂ ಒಂದು ರೀತಿ ಸೆನ್ಸೇಷನ್ ಕ್ರಿಯೇಟ್ ಮಾಡತ್ತಾ, ಯಾವ ರೀತಿ ಆಗತ್ತೆ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.